ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಶುಭಗಳನ್ನು ನಾನು ಹಾರೈಸುತ್ತೇನೆ, ಕೋರಿಕೊಳ್ಳುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಈ ದಿವಸ ನಾವು ಈ ಮಾತಿನ ಮಹತ್ವದ ಬಗ್ಗೆ ನಾವು ಧ್ಯಾನಿಸೋಣ. ನಾವು ಆಡುವ ಪ್ರತಿಯೊಂದು ಮಾತಿನಲ್ಲಿ ಕೂಡ ಮಹತ್ವ ಇದೆ, ಶಕ್ತಿ ಇದೆ. ದೇವರು ಯಾಕಂತೇಳಿದರೆ, ದೇವರು ತನ್ನ ಸೃಷ್ಟಿಗಳಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ನಮ್ಮನ್ನು ವಿಶೇಷವಾಗಿ, ಅದ್ಭುತವಾಗಿ, ವಿಚಿತ್ರವಾಗಿ, ಅತಿಶಯವಾಗಿ, ವಂಡರ್ಫುಲ್ಲಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಹೇಗಪ್ಪ ಅಂತೇಳಿದರೆ, ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ನಮಗೆ ಆರಿಸಿಕೊಳ್ಳುವ ಒಂದು ಅವಕಾಶವನ್ನು, ಒಂದು ಫ್ರೀ ವಿಲ್ಲನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಆರಿಸ್ಕೊಂಡು ನಾವು ಮಾತನಾಡ್ಬೋದು. ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಎಂಬುದು ನಮ್ಮ ಮನುಷ್ಯರ ಕೈಯಲ್ಲಿ ಇದೆ. ನಾವು ಈ ಬದುಕುತ್ತಿರುವ ಈ ಪ್ರಪಂಚದಲ್ಲಿ ಹೇಗಿದೆ ಪ್ರಿಯರೇ? ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರ ನಾವು ಕೊನೆಯ ಕಾಲದಲ್ಲಿ ಇದ್ದೇವೆ. ಕೊನೆ ಕಾಲದಲ್ಲಿ ಏನೆಲ್ಲ ನಡೆಯಬಹುದು ಅಂತ ವಾಕ್ಯ ಹೇಳುತ್ತದೆ. ಕೊನೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತದೆ. ಎಲ್ಲರ ಪ್ರೀತಿ ಕೂಡ ತಣ್ಣಗಾಗುತ್ತದೆ. ಪ್ರೀತಿ ಹೋದರೆ ಉಳಿದಿರುವುದು ಏನು? ದ್ವೇಷ, ಹೊಟ್ಟೆ ಕಿಚ್ಚು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬರ ಮೇಲೆ ಬಂದರೆ ಅವ್ರನ್ನ ಹೇಗಾದರೂ ಎಳೀಬೇಕು. ಹೀಗೆ ಇಂತಹ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಅದರಿಂದ ನಾವು ಪ್ರತಿಯೊಬ್ಬರು ಕೂಡ ನಾವು ಇತರರ ಹತ್ರ ನಾವು ಏನನ್ನು ಕೂಡ ಎದುರು ನೋಡಬಾರ್ದು. ಅವರು ಒಳ್ಳೆ ಮಾತು ನನಗೆ ಆಡ್ತಾರೆ, ಅವರಿಂದ ನನಗೆ ಆಶೀರ್ವಾದ ತಗುಲ್ತದೆ ಅಂತ ನಾವು ಎದುರು ನೋಡಬಾರ್ದು. ನಾವು ಸತ್ಯವಾದ ಹೇಳುತ್ತದೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ನಾವು ಕೊಯ್ಯುತ್ತೇವೆ. ದೇವರ ಮಕ್ಕಳಾಗಿರುವ ನಾವು ಒಳ್ಳೆ ಮಾತುಗಳನ್ನು, ಆಶೀರ್ವಾದವಾದ ಮಾತುಗಳನ್ನು ನಾವು ಬಿತ್ತಬೇಕು. ಅದಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದಾರೆ. ಈ ಪ್ರಪಂಚದಲ್ಲಿ ನಾವು ಅದನ್ನು ಎದುರು ನೋಡೋಕ್ಕಾಗಲ್ಲ. ದೇವರ ಮಕ್ಕಳ ಹತ್ರ ಮಾತ್ರ ನಾವು ಎದುರು ನೋಡಬಹುದು. ಆದರೆ ದೇವರ ಮಕ್ಕಳಿಗೆ ದೇವರೊಂದು ಆಜ್ಞೆ ಕೊಟ್ಟಿದ್ದಾರೆ. ಕೊನೆ ಕಾಲದಲ್ಲಿ ನ್ಯಾಯಸ್ಥಾನದಲ್ಲಿ ನಾವು ನಿಂತುಕೊಳ್ಳುವಾಗ ಪ್ರತಿಯೊಂದು ಮಾತಿಗೆ ಲೆಕ್ಕ ನಾವು ಒಪ್ಪಿಸ್ಕೊಳ್ಬೇಕು. ಆದ್ದರಿಂದ ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ನಾವು ಏನು ಮಾಡಬೇಕು? ದೇವರ ವಾಕ್ಯಗಳನ್ನು ಧ್ಯಾನಿಸಿ ಹೃದಯದಲ್ಲಿ ತುಂಬಿಟ್ಕೊಂಡು ಒಳ್ಳೆ ಮಾತುಗಳನ್ನೇ ನಾವು ಆಡಬೇಕು. ಇತರಿಗೂ ಕೂಡ ಆಶೀರ್ವಾದಗಳನ್ನು ನಾವು ನುಡಿಬೇಕು. ಹಳೆಯ ಒಡಂಬಡಿಕೆಯಲ್ಲಿ ನಾವು ಒಂದು ಸಂಭವ ನಾವು ನೋಡುತ್ತೇವೆ. ಅಲ್ಲಿ ಸಾಮುವೇಲನ ಪುಸ್ತಕದಲ್ಲಿ ಫಸ್ಟ್ ಸಾಮುವೇಲ್ ಚಾಪ್ಟರ್ 1 ಅದರಲ್ಲಿ ನಾವು ಓದಿ ನೋಡ್ತೇವೆ. ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ಓದಿ ನೋಡುತ್ತೇವೆ. ಫಸ್ಟ್ ಸಾಮುವೇಲ್ ಚಾಪ್ಟರ್ 1 verse 2. ಎಲ್ಕಾನನಿಗೆ ಹನ್ನಳು, ಪೆನಿನ್ನಳು ಎಂಬ 2 ಹೆಂಡತಿಯರು ಇದ್ದರು. ಪೆನಿನ್ನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಇಲ್ಲಿ ನೋಡಿ, ಇಲ್ಲಿ ಎಲ್ಕಾನಿಗೆ ಹೇಗಿತ್ತು? 2 ಹೆಂಡತಿಯರು, ಹನ್ನಳು ಮತ್ತು ಪೆನಿನ್ನಳು. ಇಲ್ಲಿ ಪೆನಿನ್ನಳಿಗೆ ಅನೇಕ ಮಕ್ಕಳಿದ್ರು, ಗಂಡು ಮಕ್ಕಳು, ಹೆಣ್ಮಕ್ಳಿದ್ರು. ಆದರೆ ಹನ್ನಳಿಗೆ ಮಕ್ಕಳು ಇರಲಿಲ್ಲ. ಅದರಿಂದ ಏನು ಮಾಡ್ತಾರೆ ಅವರು? ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನ ಮಂದಿರಕ್ಕೆ ಹೋಗಿ ಬರುತ್ತಿದ್ದನು. ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ಹೋಗಿ ಬರುತ್ತಿದ್ದನು. ಹೀಗೆ ಹೋಗಿ ಬರುವಾಗ ಯಜ್ಞವನ್ನು ಅರ್ಪಿಸಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಪಾಳುಗಳನ್ನು ಕೊಡುವುದು ರೂಢಿ. ಹೀಗೆ ಪಾಳುಗಳನ್ನು ಕೊಡುವಾಗ ಪೆನಿನ್ನಳಿಗೆ ಅನೇಕ ಪಾಳುಗಳ ಬರ್ತಾಯಿತ್ತು. ಅದು ವಾಸ್ತವವಾಗಿ ಅನೇಕ ಮಕ್ಕಳಿದ್ರು, ಗಂಡು ಮಕ್ಕಳಿಗೆ ತಕ್ಕ ಹಾಗೆ ಅನೇಕ ಪಾಳುಗಳನ್ನು ಕೊಡ್ತಾಯಿದ್ದನು. ಆದರೆ ಹನ್ನಳನ್ನು ಬಹಳವಾಗಿ ಪ್ರೀತಿಸಿದನು. ಆದರೆ ಆಕೆ ಬಂಜೆಯಾಗಿದ್ದರಿಂದ ಮಕ್ಕಳಿಲ್ಲ, ಅದರಿಂದ ಒಂದೇ ಒಂದು ಭಾಗವನ್ನು ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಅಲ್ಲೇ ನೋಡಿ, ಇವಳು ಕೆಣಕಿ ನೋಯಿಸ್ತಿದ್ದಳು. ಅದು ಒಂದು ಸಲ ಮಾತ್ರ ನಡೆಯೋ ಕಾರ್ಯ ಅಲ್ಲ. ಪ್ರತಿ ವರ್ಷ ಅವರು ಯಜ್ಞವನ್ನು ಅರ್ಪಿಸುವುದಕ್ಕೆ ಯೆಹೋವನ ದೇವರ ಆಲಯಕ್ಕೆ, ಮಂದಿರಕ್ಕೆ ಹೋಗ್ತಾ ಇದ್ರು. ಪ್ರತಿ ವರ್ಷ ಕೂಡ ಕೆಣಕಿ ಅವಳಿಗೆ ತುಂಬ ಮನ ನೋಯಿಸ್ತಾರ ಮಾಡ್ತಾಯಿದ್ಲು ಪೆನಿನ್ನಳು ಚೆನ್ನಾಗಿದ್ಲು, ಅವಳಿಗೆ ತುಂಬ ಆಶೀರ್ವಾದವಾಗಿ ಇತ್ತು. ಯಾಕಂತಂದರೆ ಹೊಟ್ಟೆ ಕಿಚ್ಚು ಪಡೋಕ್ಕೆ ಒಂದು ಅವಕಾಶ ಇದ್ದರೆ ಪರವಾಗಿಲ್ಲ. ಹನ್ನಳು ತುಂಬ ಚೆನ್ನಾಗಿದ್ದರೆ ಹೊಟ್ಟೆ ಕಿಚ್ಚು ಪಡ್ಬೋದು. ಆಗಲೇ ಹನ್ನಳಿಗೆ ಒಂದು ಮಕ್ಕಳು ಇಲ್ಲ, ಬಂಜೆ, ಅವಳಿಗೆ ಏನೂ ಇಲ್ಲ, ಹೊಟ್ಟೆ ಕಿಚ್ಚು ಪಡೋಕ್ಕೆ ಏನೂ ಕೂಡ ಇಲ್ಲ. ಆದರೂ ಕೂಡ ಎಂತಹ ಒಂದು ದುಷ್ಟ ಬುದ್ಧಿಯಿಂದ ಹೀಗೆ ಕೆಣಕುತ್ತಾಳೆ ನೋಡಿ. ಹೀಗೆ ಪ್ರತಿ ವರ್ಷ ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಹೋದಾಗಲೆಲ್ಲ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದ ಹನ್ನಳು ಮನಸೋತು ಹೋದಳು, ಅಳುತ್ತಾ ಕೂತಿದ್ದಳು ಅಂತ ನಾವು ನೋಡುತ್ತೇವೆ. ನಮ್ಮ ಸುತ್ತಮುತ್ತಲೂ ಕೂಡ ಇವತ್ತಿನ ಸಮಾಜದಲ್ಲಿ ಇಂಥ ಅನೇಕ ಜನರನ್ನು ನಾವು ನೋಡ್ಬೋದು ಪ್ರಿಯರೇ. ನಾವು ಚೆನ್ನಾಗಿದ್ದರೂ ಕೂಡ ಅಥವಾ ನಾವು ಚೆನ್ನಾಗಿ ಇಲ್ದಿದ್ರೂ ಕೂಡ ಅನೇಕರು
ಅನೇಕರು ಮನಸೋತು ಹೋಗುವ ಹಾಗೆ ಮಾತನಾಡೋರು. ನಿಮ್ಮ ಕಿವಿಗೆ ಬೀಳಬಹುದು ಮಾತುಗಳು, ಜನರು ಆಡುವ ಮಾತುಗಳು. ಉದಾಹರಣೆಗೆ ಹೇಳ್ಬೋದಾದರೆ, ಒಂದೇ ಮಾತಿನಲ್ಲಿ 2 ಭಾಗ ಹಾಗೆ. ಅಂದರೆ ಹೇಗೆ ಏಕ್ ಮಾತು ದೋ ತುಕಡ ಅಂತ ಹೇಳ್ತಾರಲ್ಲ, ಆ ಥರ ಪ್ರೋಪ್ಸಲ್ಲಿ ಒಂದು ವಚನ ಇದೆ. ಒಂದು 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ 18ನೇ ವಚನ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರು ಉಂಟು. ಕತ್ತಿ ತಿವಿದ ಹಾಗೆ, ಒಂದು ಮಾತಾಡಿದ್ರೆ ಸಾಕು ನಮ್ಮ ಹೊಟ್ಟೆಯಲ್ಲಿ ಕರ್ಲಲ್ಲಿ ಹೋಗಿ ಕತ್ತಿ ತಿವಿದು ಅದೆಲ್ಲ ಕೂಡ ಕರ್ಲೆಲ್ಲ ಹೊರಗಡೆ ಬಂದುಬಿಡಬೇಕು. ಆ ಥರ ಮಾತನಾಡೋ ವಿಷ ತುಂಬಿದ ಜನರು ಇದ್ದಾರೆ ಪ್ರಿಯರೇ. ಹೇಗೆ ಇವಳಿಗೆ ಆಶೀರ್ವಾದಗಳು ಇದ್ದರೂ ಕೂಡ ಪೆನ್ನಿನಳು ಯಾವಾಗಲೂ ಕೂಡ ಹಣ್ಣಳಿಗೆ, ಪಾಪ ಮಕ್ಕಳಿಲ್ಲ, ಆವಾಗಲೇ ಬಂಜೆ, ತುಂಬ ಮನಸ್ಸೊತ್ತು ಸಂಕಷ್ಟದಲ್ಲಿದ್ದಾಳೆ, ಆದರೂ ಕೂಡ ಕೆಣಕುತ್ತಾಳೆ, ಪ್ರತಿ ವರ್ಷ ನೋಯಿಸ್ತಾಳೆ. ಇಂತಹ ಜನರಿರೋ ಪ್ರಪಂಚದಲ್ಲಿ ನಾವು ಇದ್ದೇವೆ. ಇಂತಹ ಒಂದು ದುಷ್ಟ ಬುದ್ಧಿ ಇರುವ ಜನರಿರೋ ಪ್ರಪಂಚದಲ್ಲಿ ನಾವು ಇದ್ದೇವೆ. ಆದ್ದರಿಂದ ದೇವರ ಮಕ್ಕಳು ನಾವು ಆರಿಸ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲಿರುವ ಜನರು ಹೇಗೆ ಮಾತನಾಡ್ತಾರೆಯೋ, ಕತ್ತಿ ತಿವಿದ ಹಾಗೆ ಸರ್ಕಾಸ್ಟಿಕ್ ಆಗಿ ಇವರಿಗೆ ಹೀಗೆ ಹೇಳಿದರೆ ತಗುಲುತ್ತದೆ, ಅಂದರೆ ಅವರಿಗೆ ಚುಚ್ಚುವ ಹಾಗೆ ಮಾತನಾಡಿದರೆ ಅವರಿಗೆ ಸರಿಯಾಗುತ್ತದೆ ಅಂತ, ಆವಾಗ ಮಾತನಾಡಿದ ಮೇಲೆ ಅವರು ತೃಪ್ತಿ ಹೊಂದುತ್ತಾರೆ ಅಂತ ಜನರಿಗೆ ಆ ಮಾತು ಬಂದ್ರೇ ಅವರಿಗೆ ತೃಪ್ತಿ ಆಗುತ್ತದೆ. ಆದರೆ ದೇವರ ಮಕ್ಕಳು ನಾವು ಹಾಗೆ ಇರಬಾರ್ದು. ನಾವು ಆಡುವ ಪ್ರತಿಯೊಂದು ಮಾತಿಗೆ ಕೂಡ ನಾವು ಲೆಕ್ಕ ಒಪ್ಪಿಸ್ಬೇಕಂತ ನಮಗೆ ಎಲ್ರಿಗೂ ಕೂಡ ಗೊತ್ತು. ಮತ್ತಾಯ ಪುಸ್ತಕದಲ್ಲಿ 12:36ನೇ ವಚನದಲ್ಲಿ ನಾವು ಆಡುವ, ಸುಮ್ಮನೆ ಆಡುವ ಅಂದರೆ ಯೂಸ್ಲೆಸ್ ವರ್ಡ್, ಅದು ಪ್ರಯೋಜನ ಇಲ್ಲದ ಮಾತುಗಳು, ಪ್ರತಿಯೊಂದು ಕೂಡ ದೇವರ ಸನ್ನಿಧಾನದಲ್ಲಿ ಹೋದಾಗ ನಾವು ಲೆಕ್ಕ ಒಪ್ಪಿಸ್ಬೇಕು. ಇದನ್ನು ನಾವು ತಿಳ್ಕೊಂಡು ದೇವರ ಮಕ್ಕಳು ನಾವು ಪ್ರತಿಯೊಬ್ಬರನ್ನ ಕಟ್ಟಿ ಎಬ್ಬಿಸುವಂತಹ ಮಾತುಗಳೇ ನಾವು ಆಡೋಣ, ನಾವು ಆರಿಸ್ಕೊಳ್ಳೋಣ, ನಾವು ಚೂಸ್ ಮಾಡೋಣ. ಅಂತಹ ಮಾತುಗಳು ಎಲ್ಲೂ ಸಿಗಲ್ಲ, ದೇವರ ವಾಕ್ಯದಲ್ಲಿ ಮಾತ್ರ ಸಿಗುತ್ತೆ. ಅಂಥ ಮಾತುಗಳನ್ನು, ಕಂದ ನನ್ನ ಮಾತುಗಳನ್ನು ಆಲಿಸು, ನಿನ್ನ ಹೃದಯದಲ್ಲಿ ಇಟ್ಟುಕೋ, ಜಾಗರೂಕತೆಯಿಂದ ಇಟ್ಟುಕೋ, ಅವುಗಳಿಂದ ಜೀವಧಾರೆಗಳು ಬರುತ್ತವೆ. ಜೀವಧಾರೆಗಳು, ಜೀವ ಕೊಡುವ ವಾಕ್ಯಗಳು, ನಮಗೂ ಜೀವ ಕೊಡುವ ವಾಕ್ಯಗಳು, ಇತರರಿಗೂ ಕೂಡ ಜೀವ ಕೊಟ್ಟು ಆಶೀರ್ವಾದ ಮಾಡೋಣ, ಇತರ ಜೀವನ ಕಟ್ಟಿ ಎಬ್ಬಿಸೋಣ, ಅದನ್ನು ನಾವು ಆರಿಸಿಕೊಳ್ಳೋಣ ಪ್ರಿಯರೇ. ಕರ್ತರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಯೇಸುವಿನ ನಾಮದಲ್ಲಿ ಆಮೆನ್.